ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಗುಳಿಪಲ್ಲಿ ಪಂಚಾಯತಿದ ಕಮ್ಮಂದಿಣ್ಣೆ ಗ್ರಾಮದಲ್ಲಿ ನಮ್ಮ ವೇಣುಗೋಪಾಲ ಸ್ವಾಮಿ ಹಾಗೂ ರುಕ್ಮಿಣಿ ಸಮೇತ ಸತ್ಯಭಾಮ ಸಮೇತ ದೇವರನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಈ ಒಂದು ಸಂದರ್ಭದಲ್ಲಿ ನವಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಭಾಗದ ನಾಯಕರಾದಂಥ ನರಸಿಂಹರೆಡ್ಡಿ ಅಣ್ಣ ಹಾಗೂ ನಮ್ಮ ಈ ಊರಿನ ಎಲ್ಲ ಗಂಗಿರೆಡ್ಡಿ ಅಣ್ಣ ಇರ್ಬೋದು, ಹಾಗೂ ನಮ್ಮ ಈ ಊರಿನ ಎಲ್ಲ ಹಿರಿಯರು ಹಾಗೂ ನಾಯಕರು ಎಲ್ಲರೂ ಕೂಡ ಸೇರಿ ಇವತ್ತು ನಮ್ಮನ್ನು ಆ ದೇವರ ಕೃಪೆಗೆ ಪಾತ್ರ ಆಗುವಂತೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರಿಗೆ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಆ ತಾಯಿಯ ವೇಣುಗೋಪಾಲ ಸ್ವಾಮಿ ದೇವರು ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ರೈತರಿಗೆ ಸಕಾಲಕ್ಕೆ ಮಳೆ ಬೆಳೆ ಕೊಡಲೆಂದು ಈ ಒಂದು ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ.
ಈ ದಿನ ನಮ್ಮ ಶೀಗೇಹಳ್ಳಿ ಸುಂದರ್ ಅವರ ಹುಟ್ಟುಹಬ್ಬ ಇದೆ. ನಮ್ಮ ಮುಳಬಾಗಿಲು ತಾಲೂಕಿನ BJP ನಾಯಕರಂತ ನಮ್ಮ ಶೀಗೇಹಳ್ಳಿ ಸುಂದರು, ನಮ್ಮ ಆತ್ಮೀಯ ಸ್ನೇಹಿತರು. ಇವರ ಹುಟ್ಟುಹಬ್ಬ ಬೆಳಗ್ಗೆ ಅವರ ಮನೆಯಿಂದ ಹೊರಟು ಮೊದಲಿಗೆ ಸಿಂಪಲ್ಲಾಗಿ ಮಾಡ್ಕೋಬೇಕು ಅಂತಿದ್ರು. ಅದೇ ರೀತಿಯಾಗಿ ಕುಡುಮಲೆ ಗಣೇಶನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ದೇವರ ಆಶೀರ್ವಾದವನ್ನು ಪಡೆದು ಏನು ತುಂಬ ಸರಳವಾಗಿ ಮಾಡ್ಕೋಬೇಕು ಈ ಬಾರಿ. ಹೋದ ಬಾರಿ ಇದ್ದಂಗೆ ಏನು ಬೇಡ ಅಂತಂದರು. ಯಾಕೆಂದರೆ ಮೊನ್ನೆ ವಿಮಾನ ದುರಂತ ಆಯಿತು, ಇದೆಲ್ಲ ಇರೋದ್ರಿಂದ ದೇಶದಲ್ಲಿ ಸ್ವಲ್ಪ ಇದಿದೆ. ಅದಕ್ಕೆ ನನಗೆ ಈ ಸರ್ತಿ ಗ್ರ್ಯಾಂಡಾಗಿ ಬೇಡ ಅಂತ ಅವರೇ ಡಿಸೈಡ್ ಮಾಡಿಕೊಂಡು ಸಿಂಪಲ್ಲಾಗಿ ಮಾಡ್ಕೊಳ್ಬೇಕಂದ್ರು. ಇದೇ ದಿನ ನಮ್ಮ ಈ ಕಮ್ಮಂದಿನ್ಯ ಗ್ರಾಮದಲ್ಲಿ ನಮ್ಮ ನರಸಿಂಹಾರೆಡ್ಡಿಯವರು ನಮ್ಮ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀಕೃಷ್ಣನ ಏನು ಈ ಒಂದು ದೇವರ ಪ್ರತಿಷ್ಠಾಪನೆ ಇದೆ, ಇವತ್ತು ಬನ್ನಿ ಒಳ್ಳೆಯದು ಅಂತ ಮೊದಲೇ ಕರೆದಿದ್ರು. ಈ ಎರಡೂ ಒಂದೇ ದಿನ ಇರೋದು ಇವಾಗ ನಮ್ಮ ಸುಂದರ್ ಅವರಿಗೆ ಶುಭಸೂಚಕವಾಗಿದೆ. ಈಗ ಬಂದು ಆ ದೇವರಲ್ಲಿ ಆಶೀರ್ವಾದವನ್ನು ಪಡೆದು ಎಲ್ಲ ಆಗಿದೆ. ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಇದಾಗ್ತಾಯಿದೆ. ನಮ್ಮ ಸುಂದರ್ ಅವರಿಗೆ ಈ ಹುಟ್ಟಿದ ಹಬ್ಬದಿಂದ ಇನ್ನೂ ಒಳ್ಳೆಯದಾಗಲಿ ಅಂತ ನಮ್ಮೆಲ್ಲ ಮುಖಂಡರು ಸೇರಿ ಅವ್ರಿಗೆ ಬಯಸ್ತೀವಿ.